ನೋಡಿರಿ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ ಇದು ಥರ್ಮೋಮೀಟ್ರ್ ಬಗ್ಗೆ ಹೇಳಂತೀನಿ. ಯಾಕಂದ್ರೆ ನನಗೆ ಆರಾಮಿದ್ದಿಲ್ಲ ಅವಾಗ, ಅದ್ರ ಸಲಿಂದ ಇದು ಥರ್ಮೋಮೀಟ್ರ್ ತಂದಿದ್ದು. ಟೈಮ್ ಬಿಟ್ಟು ಟೈಮ್ ಉರಿಯೋದು ಹೊಂಟಿವು, ಅದ್ರ ಸಲಿಂದ ಡಾಕ್ಟರ್ ಅದು ಹೇಳೋರು, ನಿಮಗೆ ಉರಿಯೋದು ಯಾವಾಗ ಬರ್ತವೆ ಅದೆಲ್ಲ ನೀವು ನೋಟ್ ಮಾಡಿಡ್ರಿ ಅಂತ ಹೇಳಿದ್ರು. ಯಾವ ಟೈಮಿಗೆ ಉರಿ ಬರ್ತವೆ ಮತ್ತು ಎಷ್ಟು ಡಿಗ್ರಿ ಒಳಗೆ ಉರಿ ಬರ್ತವೆ ಅಂತೇಳಿ ಅದೆಲ್ಲ ನೋಟ್ ಮಾಡಿಡುವಂದರು. ಅದಕ್ಕೆ ಇದೊಂದು ಥರ್ಮೋಮೀಟ್ರ್ ಮಾರ್ಕೆಟಿಗೆ ಹೋಗಿ ತಂದೆ. ನೋಡ್ಬೋದಿಲ್ಲ ಅಪೋಲೋ ಅಂತ ಹೇಳಿದ, ಅಪೋಲೋ ಒಳಗಿಂದ ತಂದೀನಿ. ಚಲೋ ಅದ ಥರ್ಮೋಮೀಟ್ರ್. ಇದು ಥರ್ಮೋಮೀಟ್ರ್ ಯಾವ ರೀತಿ ಇದೆ ಅಂತೇಳಿ ಹೇಳ್ತೀನಿ ಕೇಳಿರಿ, ಇದು ಯಾವ ರೀತಿ ಯೂಸ್ ಮಾಡಬೇಕು ಅಂತೇಳಿ. ಈ ರೀತಿ ಅದ. ನೆಕ್ಸ್ಟ್ ಇದರೊಳಗೆ ಅದ್ರ ಬಗ್ಗೆನೇ ಕೊಟ್ಟಾರೆ ಇಲ್ಲಿ, ನಾ ಏನಿದು ಓದಂಗಿಲ್ಲ, ಅದು ಇರಬೇಡಿ. ಇದು ಸೈಡಿಗೆ ಇಡಾಮಿ. ಇದು ಥರ್ಮೋಮೀಟ್ರ್ ನೋಡಿರಿ. ಥರ್ಮೋಮೀಟ್ರ್ ಈ ರೀತಿ ಇದೆ. ಇದು ಬರೀ ಥರ್ಮೋಮೀಟ್ರ್ ಅಲ್ಲ, ಇದು ಡಿಜಿಟಲ್ ಥರ್ಮೋಮೀಟ್ರ್ ಅದನ್ನು ನೆನ್ಪಿಟ್ಕೋರಿ. ಇದು ಡಿಜಿಟಲ್ ಥರ್ಮೋಮೀಟ್ರ್ ಅಂತಾರೆ ಇದಕ್ಕೆ. ಯಾಕಂದ್ರೆ ಅದು ಇನ್ನೊಂದು ಥರ್ಮೋಮೀಟ್ರ್ ಇರ್ತದಲ್ಲ, ಅದು ಏನು ಮರ್ಕ್ಯೂರಿದು ಇರ್ತದೆ ಅನಿಸ್ತದೆ. ಆದರೆ ಇದು ಯಾವ ರೀತಿ ಇದೆ ಅಂದರೆ ಇದು ಡಿಜಿಟಲ್ ಥರ್ಮೋಮೀಟ್ರ್ ಅದ. ಇಲ್ಲಿ ಒಂದು ಸಲ ಕ್ಲಿಕ್ ಮಾಡಬೇಕು, ಬೀಪ್ ಅಂತೇಳಿ ಸೌಂಡ್ ಆಗ್ತದೆ. ಈ ರೀತಿ ಕ್ಲಿಕ್ ಮಾಡೋಣ, ನಿಮಗೆ ಕೇಳಿಸೋದೋ ಇಲ್ಲ, ಯಾಕಂದ್ರೆ ಭಾಳ ಸಣ್ಣ ಕೇಳಿಸ್ತದೆ ಆವಾಜ್, ಬೀಪ್ ಅಂಥೇಳಿ. ಈಗ ಇದು ಯಾವ ರೀತಿ ಅದು ಅಂದ್ರೆ ನೋಡಿರಿ, ಡಿಗ್ರಿ ಒಳಗೆ ಇದು ಮೆಜರ್ ಮಾಡ್ತದೆ. ಅಂದ್ರೆ ಡಿಗ್ರಿ ಅಂದ್ರೆ ಯಾವ ರೀತಿ ಅಂದ್ರೆ ಸೆಲ್ಸಿಯಸ್ ಒಳಗೆ ಮತ್ತು ಫೆರನೈಟ್ ಒಳಗೆ ಮೆಜರ್ ಮಾಡ್ತದೆ. ಈಗ ಇದು ಫೆರನೈಟ್ ಒಳಗೆ ಮೆಜರ್ ಆಗ್ಲತ್ತದ. ಇಲ್ಲಿ ನಿಮಗೆ ಕಾಣಿಸ್ಲತ್ತದೋ ಇಲ್ಲೋ, ನಾವು ಒಂದು ಸಲ ಫೋಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನೀವು ನೋಡ್ಬೋದು, ಇದು ಸೌಂಡ್ ಹೊಂಟಿರ್ಬೇಕು, ಯಾಕಂದ್ರೆ ನಾ ಏನೋ ಇದು ಮಾಡಿಲ್ಲ. ನೋಡಿರಿ, ಇದು ನೀವು ಯಾವ ರೀತಿ ಇದು ಮಾಡಬೇಕು, ಯೂಸ್ ಮಾಡಬೇಕು ಅಂದ್ರೆ ಇದೇ ನಿಮಗೆ ಕಾಣ್ಲತ್ತದಲ್ಲ, ಇದು ಯಾವ ಒಳಗದ, ಫೆರನೈಟ್ ಒಳಗದ. ನಾವು ಇದಕ್ಕೆ ನೋಡಿರಿ, ಇದು ಈಗ ಫೆರನೈಟ್ ಒಳಗದ. ಇದು ಸೆಲ್ಸಿಯಸ್ ಒಳಗೆ ಮಾಡೋದಿತ್ತು ಅಂದ್ರೆ ನಾವು ಇಷ್ಟೇ ಹಿಂಗೆ ಒತ್ತು ಹಿಡಿಬೇಕು. ಇಷ್ಟೇ ಒತ್ತು ಹಿಡಿಯೋಣ, ಇದು ಏನಾಗ್ತದೆ ಅಂದ್ರೆ ಸೆಲ್ಸಿಯಸ್ ಒಳಗೆ ಕನ್ವರ್ಟ್ ಆಗ್ತದೆ. ಇಲ್ಲಿ ಸಿ ಅಂತ ಹೇಳಿ ಬರ್ತಿದ್ದು ಕಾಣಿಸ್ಲತ್ತದ, ನಿಮಗೆ ಕಾಣಿಸಲಾಗ್ಯದ ಅನ್ನಿಸ್ತದೆ. ಇರಲಿ ಬಿಡ್ರಿ. ಆದ್ರೆ ಈಗ ನೀವೇನು ಮಾಡ್ಬೇಕಂದ್ರೆ ಇದು ಸೆಲ್ಸಿಯಸ್ ಇದ್ದು ನಿಮಗೆ ಫೆರನೈಟ್ ಒಳಗೆ ಮಾಡೋದಿತ್ತು ಅಂದ್ರೆ ಇಷ್ಟೇ ನೀವು ಈ ರೀತಿ ಹಿಂಗೆ ಒತ್ತು ಹಿಡಿಬೇಕು. ಆಫ್ ಆಗ್ತದೆ, ಆಫ್ ಆದ ಕಡೆಗೆ ನೀವು ಈ ರೀತಿ ಒತ್ತು ಹಿಡಿಬೇಕು. ಇಲ್ಲಿ ಫೆರನೈಟ್ ಒಳಗೆ ಬರ್ತದೆ. ಈಗ ನಾರ್ಮಲ್ ಟೆಂಪ್ರೇಚರ್, ಬಾಡಿ ಟೆಂಪ್ರೇಚರ್ ಎಷ್ಟು ಇರ್ತದೆ ಅಂದ್ರೆ ಹುಮ್ಯಾಂದು 37 ಡಿಗ್ರಿ ಇರ್ತದೆ ನಾರ್ಮಲ್ ಬಾಡಿ ಟೆಂಪ್ರೇಚರ್. ಈಗ ನೀವೇನ್ರಿ ನಿಮ್ಮ ಟೆಂಪ್ರೇಚರ್ ನೋಡೈತಂದ್ರೆ ಇದು ಏನು ಮಾಡ್ಬೇಕಂದ್ರೆ ಈ ರೀತಿ ಹಿಂಗೆ ಬಾಯ್ದಾಗ ಇಟ್ಕೋತಾರಲ್ಲ, ನೀವು ಬಾಯ್ದಾಗ ಇಟ್ಕೋಬೋದು. ಇಲ್ಲಾಂದ್ರೆ ಹಿಂಗೆ ಸೈಡಿಗೆ ಎಲ್ಲರೂ ಹಿಂಗೆ ಹಚ್ಕೊಂಡು ನೋಡ್ಬೋದು ಎಷ್ಟು ಟೆಂಪ್ರೇಚರ್ ಅದ ಅಂಥೇಳಿ. ಭಾಳ ಮಂದಿ ಎಲ್ಲರೂ ಇದು ಬಾಯ್ದಾಗ ಇಟ್ಕೋತಾರೆ. ಬಾಯ್ದಾಗ ಇಟ್ಕೊಂಡು ಕೆಸಿಂದೆ ನೋಡ್ತಾರೆ ಬಾಡಿ ಟೆಂಪ್ರೇಚರ್ ಎಷ್ಟದ ಅಂಥೇಳಿ. ನೋಡಿರಿ, 37 ಡಿಗ್ರಿ ಸೆಲ್ಸಿಯಸ್ಕಿನ್ನ ನಿಮ್ಮದು ಕಮ್ಮಿ ಇತ್ತು ಟೆಂಪ್ರೇಚರ್ ಅಂದ್ರೆ ನಿಮಗೆ ಉರಿಗೆ ಬಂದಿಲ್ಲ ಅನ್ನಂಗೆ. ಯಾಕಂದ್ರೆ ಇದೇ ನಾರ್ಮಲ್ ಡಿಗ್ರಿ ಇರ್ತದೆ 37 ಡಿಗ್ರಿ. ಇಲ್ಲ ನೀವು ಫೆರನೈಟ್ ಒಳಗೆ ನೋಡ್ಲಿಕತ್ತಿದ್ರಿ ಅಂದ್ರೆ 98.6 ಡಿಗ್ರಿ. ಇದಕ್ಕಿಂತ ಪಾಯಿಂಟ್ ಹೆಚ್ಚಿಗೆ ಆಯಿತು ಅಂದ್ರೆ 98.6ಕಿಂತ ಹೆಚ್ಚಿಗೆ ಆಯಿತು ಅಂದ್ರೆ ನಿಮ್ಗೆ ಉರಿ ಬಂದವ ಅಂತೇಳಿ ತಿಳ್ಕೊಬೇಕು. ನಾರ್ಮಲಾಗಿ ಎಷ್ಟು ಇರ್ತದೆ ಅಂದ್ರೆ 37 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಸೆಲ್ಸಿಯಸ್ ಒಳಗೆ 37 ಡಿಗ್ರಿ ಇರ್ತದೆ. ಮತ್ತು ಫೆರನೈಟ್ ಒಳಗೆ ಎಷ್ಟು ಇರ್ತದೆ ಅಂದ್ರೆ 98.6 ಡಿಗ್ರಿ ಇರ್ತದೆ. ನೋಡಿರಿ, ನಿಮ್ಗೆ ಗೊತ್ತಾಯ್ತು ಅನ್ನಿಸ್ತದೆ ಇದು ಥರ್ಮೋಮೀಟ್ರ್ ಯಾವ ರೀತಿ ವರ್ಕ್ ಮಾಡ್ತದೆ ಅಂಥೇಳಿ. ಮತ್ತು ನಿಮಗೆ ಏನಾರ ಡೌಟ್ ಇತ್ತಂದ್ರೆ ಕೆಳಗೆ ಕಮೆಂಟ್ ಒಳಗೆ ಅದು ಕೇಳಿರಿ.